ವೀಕ್ಷಕರೇ ನಮಸ್ಕಾರ. ಇದು ಫ್ರೀಡಮ್ ಪಾಡ್ಕಾಸ್ಟ್. ಅತಿಥಿ ದೇವೋಭವ ಅನ್ನೋ ಸಂಸ್ಕೃತಿ ಮತ್ತು ಸಂಸ್ಕಾರ ಭಾರತಕ್ಕಿದೆ. ಹಂಗಂತ ಕಂಡವರನ್ನ ಭಾರತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇನ್ನು ಭಾರತದಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು ಬೀಡು ಬಿಟ್ಟಿರೋದು ಯಾಕೆ? ಇದು ಭಾರತಕ್ಕೇನಾದರೂ ಅಪಾಯ ತರುತ್ತಾ? ಇನ್ನು ಕೇಂದ್ರದ ಇಂಟೆಲಿಜೆನ್ಸನ್ನು ನಿದ್ರೆಗೆ ಜಾರಿಸಿ ರಾಜ್ಯದ ಇಂಟೆಲಿಜೆನ್ಸ್ ಕಣ್ಣು ತಪ್ಪಿಸಿ ಭಾರತದಲ್ಲಿ ಈ ಬಾಂಗ್ಲಾ ಅಕ್ರಮ ವಲಸಿಗರು ಬೀಡು ಬಿಟ್ಟಿರೋದು ಯಾಕೆ? ಇದಕ್ಕೇನು ಪರಿಹಾರ ಇಲ್ವಾ? ಹಾಗಾದರೆ ಕೇಂದ್ರ ಸರ್ಕಾರ ಅವರನ್ನು ತಡೀತಿಲ್ಲ, ರಾಜ್ಯ ಸರ್ಕಾರ ಅವರನ್ನು ಪತ್ತೆ ಹಚ್ಚೋ ಕೆಲಸ ಮಾಡ್ತಾ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇದಕ್ಕೇನಾದರೂ ಮದ್ದಿದೆಯಾ? ಹಾಗಾದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ತಡೆಯೋದಕ್ಕೆ ಇರುವಂತಹ ಕಾನೂನು ಅಸ್ತ್ರ ಯಾವುದು? ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಅಖಂಡ ಭಾರತದ ಸಂಕ್ಷಿಪ್ತ ವರದಿ ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರಿಂದ ಆಗ್ತಾ ಇರುವಂತಹ ಅಪಾಯ ಮತ್ತು ತೊಂದರೆ, ಅದಕ್ಕೆ ಇರಬಹುದಾದಂತಹ ಕಾನೂನು ಸೂತ್ರ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಫ್ರೀಡಮ್ ಪಾಡ್ಕಾಸ್ಟ್ನಲ್ಲಿ ಹಿರಿಯ ಖ್ಯಾತ ವಕೀಲರಾದಂತಹ ದೊರೆರಾಜು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಇಲ್ಲಿ ಅತಿಥಿ ದೇವೋ ಭವ ಇದೆ ಅಂದು ಮಾತ್ರಕ್ಕೆ ಕಂಡವರನ್ನು ಬಿಟ್ಕೊಡೋದಕ್ಕೇನು ಭಾರತ ಬಿಟ್ಟು ಬಿದ್ದಿದೆಯಾ ಸರ್? ನಮ್ಮ ಭಾರತ ದೇಶ ಅಖಂಡ ಭಾರತವಾಗಿತ್ತು. 18ನೇ ಶತಮಾನದಿಂದ ಈಚೆಗೆ ಬ್ರಿಟಿಷರು ನಡೆಸಿದ ಒಡೆದು ಆಳುವ ನೀತಿ, ಡಿವೈಡ್ ಆ್ಯಂಡ್ ರೂಲ್, ಆ ಕಾರಣಕ್ಕಾಗಿ ನಾವು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರು, ಭೂತಾನ್, ನೇಪಾಳ್, ಶ್ರೀಲಂಕಾ, ಥಾಯ್ಲ್ಯಾಂಡ್, ಕಾಂಬೋಡಿಯಾ ಇತ್ಯಾದಿ ಎಲ್ಲ ಪ್ರದೇಶಗಳನ್ನು ಹಂತವಾಗಿ ಪ್ರತ್ಯೇಕವಾಗಿ ಮಾಡ್ಕೊಂಡ್ಬಿಟ್ವಿ. 1947ರಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತಕ್ಕೆ ಬ್ರಿಟಿಷರು ಮಾಡಿದ ಕುತಂತ್ರಕ್ಕೆ ಬಲಿಯಾಗಿ ನಾವು ಪಾಕಿಸ್ತಾನ ಎಂಬ ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಿಸುವ ಅನ್ಫಾರ್ಚುನೇಟ್ ಒಂದು ಸ್ಥಿತಿಗೆ ಒಳಗಾದ್ವಿ. ಅದಾದ ನಂತರ 1971ರಲ್ಲಿ ಪಾಕಿಸ್ತಾನದ ಒಳಗಡೆ ಆಂತರಿಕ ಕ್ಷೋಭೆ, ದಂಗೆ, ಅತ್ಯಾಚಾರ, ಹತ್ಯೆಗಳು ಹೆಚ್ಚಾಗಿ ಸುಮಾರು 1 ಕೋಟಿ ಜನ ಬಾಂಗ್ಲಾದೇಶೀಯರು ಈಸ್ಟ್ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಜನ ನಮ್ಮ ದೇಶದ ಒಳಗಡೆ ಅಸ್ಸಾಂ, ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದ ಒಳಗಡೆ ಅಕ್ರಮವಾಗಿ ನುಸುಳಿದರು. 1 ಕೋಟಿಗಿಂತಲೂ ಹೆಚ್ಚು ಜನ. ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಪ್ರಥಮ ಬಾರಿಗೆ ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಅನೇಕ ಬಾರಿ ಗಡಿ ಸಂಘರ್ಷ ಆಗಿದೆ, ಕಾಶ್ಮೀರ ವಿಚಾರದ ಗಲಾಟೆ ಆಗಿದೆ, ಬೇರೆ ಬೇರೆ ಸೈನಿಕ ಕಾರ್ಯಾಚರಣೆಗಳು ಆಗಿದೆ. ಆದರೆ ಪೂರ್ಣ ಪ್ರಮಾಣದ ಯುದ್ಧ 1971ರಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಭಾರತ ನಡೆಸಿದಂಥದ್ದು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಶರಣಾಗತಿಯಾಗಿ ಬಾಂಗ್ಲಾದೇಶ ಅನ್ನತಕ್ಕಂಥ ಒಂದು ದೇಶ ಉದಯವಾಯಿತು. ಬಾಂಗ್ಲಾದೇಶ ಉದಯವಾದ ಮೇಲೆ ಆ ದೇಶಕ್ಕೆ ಬೇಕಾದಂತಹ ಪಾರ್ಲಿಮೆಂಟು, ಕೇಂದ್ರ ಸರ್ಕಾರದ ಕಚೇರಿಗಳು, ಪೋಸ್ಟ್ ಆಫೀಸ್ಗಳು, ರೈಲ್ವೆ ಲೈನ್ಸು, ರಸ್ತೆಗಳು, ಹೈವೇಗಳು ಇತ್ಯಾದಿ ಎಲ್ಲದಕ್ಕೂ ಸಹ ಭಾರತ ಸರ್ಕಾರ ಅಪಾರ ಪ್ರಮಾಣದ ಹಣಕಾಸಿನ ಸಹಾಯವನ್ನು ಮಾಡ್ತು. ಮತ್ತು ಪ್ರತಿಯೊಬ್ಬ ಭಾರತೀಯನ ಮೇಲೂ ಸಹ ತೆರಿಗೆಯನ್ನು ವಿಧಿಸ್ತು, ನಿರಾಶ್ರಿತರ ನಿಧಿಯನ್ನು ಸಂಗ್ರಹ ಮಾಡ್ತು, ಕೋಟಿಗಟ್ಟಲೆ ಹಣ ಕೊಡ್ತು. ಅಂದಿನಿಂದ ಇತ್ತೀಚಿನ ದಿನಗಳ ತನಕ ಭಾರತ ಸ್ನೇಹಿಯಾಗಿದ್ದ ಬಾಂಗ್ಲಾದೇಶ ಬಹುಶಃ ಹಿಂದೆ ಬ್ರಿಟಿಷರು ಒಡೆದು ಆಳುವ ನೀತಿಯ ಕಾರಣಕ್ಕಾಗಿ ನಮ್ಮ ಅಭಿವೃದ್ಧಿ ಕುಂಠಿತವಾಗಿ ನಮ್ಮ ಪ್ರದೇಶಗಳನ್ನು ಅಖಂಡ ಭಾರತವನ್ನು ನಾವು ಛಿದ್ರ ಮಾಡಿಕೊಂಡ್ವಿ. ತದನಂತರ ಅಮೇರಿಕಾದವರು ಮತ್ತು ಅಮೇರಿಕಾದ ಡೀಪ್ ಸ್ಟೇಟ್ರವರ ಕುತಂತ್ರಕ್ಕೆ ಬಲಿಯಾಗಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ನಮ್ಮ ವಿರುದ್ಧ ತಿರುಗು ಬಿದ್ದು ನಮಗೆ ತೊಂದರೆ ಕೊಟ್ಟು ಭಯೋತ್ಪಾದಕ ಕೃತ್ಯಗಳಲ್ಲಿ, ಬೇರೆ ಬೇರೆ ಕೃತ್ಯಗಳಲ್ಲಿ ನಮ್ಮ ಅಭಿವೃದ್ಧಿ ಕುಂಠಿತ ಹಾಗೂ ಅಂತ್ಯ ಮಾಡ್ತಾ ಇದೆ. ಅದೇ ಪ್ರಕಾರವಾಗಿ ಇತ್ತೀಚೆಗೆ ಅಲ್ಲಿಗೆ ಅಧಿಕಾರವನ್ನು ಇಸ್ಕೊಂಡ ಯೂನಸ್ ಸರ್ಕಾರ ಬಂದ ನಂತರ ಬಾಂಗ್ಲಾದೇಶವೂ ಸಹ ನಮಗೆ ಪರಮ ಶತ್ರುವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ನಾನು ಈ ಒಂದು ಚರಿತ್ರೆಯನ್ನು ನೆನಪಿಸ್ಕೊಂಡು ಮುಂದೆ ಹೇಳಬೇಕಾದ ವಿಚಾರ, ಭಾರತದ ಗಡಿಯೊಳಗೆ
ಬಾಂಗ್ಲಾದೇಶಿಯರು ನೂರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ನುಸುಳಿ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಅವರು ಹರಿದು ಹಂಚಿ ಹೋಗಿದ್ದಾರೆ. ಕರ್ನಾಟಕದಲ್ಲೂ ಸಹ ಯಥೇಚ್ಛವಾಗಿ ಅವರು ವಾಸ ಮಾಡ್ತಾ ಇದ್ದಾರೆ. ಅಕ್ರಮ ನುಸುಳುಕೋರರವರು. ಅವರು ಯಾವುದೇ ಕಾನೂನಿನ ಪಾಲಿಸದೆ ಪೌರತ್ವವನ್ನು ಪಡೆಯದೆ ದಾಖಲೆಗಳನ್ನು ದುರುಪಯೋಗ ಮಾಡಿಕೊಂಡು ಈ ಫಾರಿನರ್ಸ್ ಆ್ಯಕ್ಟ್, ಸಿಟಿಸನ್ಶಿಪ್ ಆ್ಯಕ್ಟ್, ಪಾಸ್ಪೋರ್ಟ್ ಆ್ಯಕ್ಟ್ ಮತ್ತು BNS ಕಾಯ್ದೆ ಯಾವುದ ಕಾಯ್ದೆಗಳನ್ನು ಅವರು ಪಾಲಿಸದೆ ಮೋಸ ವಂಚನೆಯಿಂದ ಸುಳ್ಳು ದಾಖಲೆಗಳ ಮೂಲಕವಾಗಿ ಆಧಾರ್ ಕಾರ್ಡು, ಇದು ಪಾಸ್ಪೋರ್ಟ್ಗಳನ್ನು, ಪ್ಯಾನ್ ಕಾರ್ಡ್ಗಳನ್ನು, ಡ್ರೈವಿಂಗ್ ಲೈಸೆನ್ಸ್ಗಳನ್ನು, ವೋಟರ್ ಕಾರ್ಡ್ಗಳನ್ನು ಯಾರೋ ಏಜೆಂಟ್ರುಗಳಿಗೆ ಹಣ ಕೊಟ್ಟು ಮಾಡಿಸ್ಕೊಂಡು ಇವರು ಕಾಯಂ ನಿವಾಸಿಗಳಾಗಿ ಇಲ್ಲಿ ಬೆಳೀತಾ ಇದ್ದಾರೆ. ಇದು ಅತ್ಯಂತ ಭಯಂಕರ, ಬೀಭತ್ಸ, ಮುಂದೆ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಸಾರ್ವಭೌಮತ್ವಕ್ಕೆ ತೀವ್ರವಾದ ಸವಾಲನ್ನು ಹೊಡ್ತಾ ಇದೆ. ಇತ್ತೀಚೆಗೆ ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ವಿ, ಬಹುಶಃ ಆರ್ ಕನ್ನಡ TVನಲ್ಲಿ ಅಂತ ಕಾಣುತ್ತೆ, ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದಾಗ ಭಾರತ ಮಾತಾ ಕಿ ಜೈ ಅಂತ ಕೂಗಿದಾಗ ಅವರು ಜೈ ಬಾಂಗ್ಲಾದೇಶ್ ಅಂತ ಪ್ರತಿ ಘೋಷಣೆಯನ್ನು ಮಾಡಿದರು ಅಂತ ಹೇಳಿ ನಾವು ವಿಡಿಯೋಗಳಲ್ಲಿ ಗಮನಿಸಿದ್ದೀವಿ. ಇದು ದೇಶಕ್ಕೆ ಮಾರಕವಾದ ವಿಚಾರ. ಇವತ್ತು ಅವರ ಸಂಖ್ಯೆ ಹೇಗೆ ಸ್ಫೋಟ ಆಗ್ತಿದೆ ಅಂದರೆ, ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನು ಬಾಂಗ್ಲಾದೇಶ ಸೇರಿಸಿ ಅನ್ನತಕ್ಕಂಥ ಕೂಗನ್ನು ಹೆಬ್ಬರಿಸೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ, ಇಸ್ರೇಲ್ ಬೆಳಗಿನಿಂದ ರಾತ್ರಿ ತನಕ ವರ್ಷಾನುಗಟ್ಟಲೆ 365 ದಿವಸ 24/7 ಗಂಟೆಗಳ ಅವಧಿಯಲ್ಲಿ ಬಾಂಬು ಬಂದೂಕುಗಳ ಮಧ್ಯೆ ಅವರು ಜೀವನ ನಡೆಸ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಮುಂದೆ ಈ ನುಸುಳುಕೋರರ ತಡೆದೇ ಹೋದರೆ ನಾವು ಅದರ ಮಧ್ಯೆನೇ ಬದುಕಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಖಂಡಿತವಾಗೂ ಉದ್ಭವ ಆಗುತ್ತೆ. ಆದ್ದರಿಂದ ನೀವು ಕೇಳತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ, ಕಾನೂನು ಬಾಹಿರವಾಗಿ ದೇಶದ ಒಳಗೆ ನುಸುಳಿ ಬಂದಿರತಕ್ಕಂಥ ಎಲ್ಲ ಅಕ್ರಮ ನುಸುಳುಕೋರರನ್ನು ಕೂಡಲೇ ದೇಶದಿಂದ ಹೊರಗಡೆ ದಬ್ಬಬೇಕು. ಕೇಂದ್ರದ ಗೂಢಚಾರ ಇಲಾಖೆ, ರಾಜ್ಯದ ಗೂಢಚಾರ ಇಲಾಖೆ, ವಿದೇಶಾಂಗ ಇಲಾಖೆಗಳು ಈ ಪಾಸ್ಪೋರ್ಟ್ ಆ್ಯಕ್ಟು, ಸಿಟಿಸನ್ಶಿಪ್ ಆ್ಯಕ್ಟು, ಫಾರಿನರ್ಸ್ ಆ್ಯಕ್ಟು, ಈ BNS ಯಾರು ಜಾರಿಗೆ ಗೊಳಿಸಬೇಕಾದಂಥ ಅಧಿಕಾರಸ್ಥರು, ಇಲಾಖೆಗಳು ಇದನ್ನು ಮಾಡದೆ ಅವರು ಸಹ ಘೋರವಾದ ಅಪರಾಧವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರೆಲ್ಲೆಲ್ಲಿ ವಾಸ ಮಾಡ್ತಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ, ಇದನ್ನು ಪತ್ತೆ ಹಚ್ಚಬೇಕಾಗಿದೆ. ಇವರು ಮಾಡ್ತಾ ಇರ್ತಕ್ಕಂಥ ಮಾದಕ ವಸ್ತುಗಳ ಸಾಗಾಣಿಕೆ, ಮಾರಾಟ, ಶಸ್ತ್ರಾಸ್ತ್ರಗಳ ಅಕ್ರಮವಾಗಿ ಅದನ್ನು ಹೊಂದ್ಕೊಳ್ಳೋದು, ಬಳಸ್ಕೊಳ್ಳೋದು, ಕೋಟಾ ನೋಟುಗಳನ್ನು ಚಲಾವಣೆಗೆ ತರತಕ್ಕಂಥದ್ದು, ಮತ್ತು ದೇಶ ವಿರೋಧಿ ಚಟುವಟಿಕೆಗಳು, ಹಿಂಸಾಚಾರಕ್ಕೆ ಬೇಕಾದಂತಹ ಎಲ್ಲ ಅನೈತಿಕ ಕೃತ್ಯಗಳಲ್ಲಿ ಇವರು ಭಾಗಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನ್ಯಾಯಾಲಯಗಳಲ್ಲಿ, ವಿಶೇಷವಾಗಿ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಕೇಸ್ಗಳು ಕರೆಯೋ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಬಹುತೇಕ ಇಂಥ ಹೆಸರುಗಳೇ ಕೋರ್ಟಲ್ಲಿ ಕರೀತಾರೆ. ಅಂದಮೇಲೆ ಇವರ ಕಾರ್ಯಚಟುವಟಿಕೆ ಏನು ನಡೀತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಇದು ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಸಾರ್ವಭೌಮತ್ವಕ್ಕೆ ದೊಡ್ಡ ಸವಾಲಾಗಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಳ್ಳದೆ ಹೋದ ಪಕ್ಷದಲ್ಲಿ ಇದು ಭೀಕರವಾದ ಪರಿಣಾಮವನ್ನು ಬೀರುತ್ತೆ. ಮುಂದೆ ನಮ್ಮ ದೇಶವಾಸಿಗಳು ದೊಡ್ಡ ಸಮಸ್ಯೆಗೆ ಸಿಲುಕೋತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.